ನಮ್ಮ ಕನ್ನಡದ ನಟರು ಬೇರೆ ಭಾಷೆಯ ಸಿನಿಮಾದಲ್ಲಿ ನಟಿಸಿ ತಮ್ಮ ಟ್ಯಾಲೆಂಟ್ ನ ತೋರಿಸ್ತಿದ್ದಾರೆ. ಅಲ್ಲೂ ಕೂಡ ಅಭಿಮಾನಿಗಳನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಅನ್ನೋದು ಖುಷಿಯ ವಿಚಾರ. ಈಗಾಗಲೇ ಕನ್ನಡದ ಹಲವಾರು ಸ್ಟಾರ್ ನಟರು ಪರಭಾಷೆಯಲ್ಲಿ ನಟಿಸಿದ್ದಾರೆ ಹಾಗೂ ಅಲ್ಲಿ ಫ್ಯಾನ್ ಬೇಸ್ ಅನ್ನು ಸೆಟ್ ಮಾಡಿದ್ದಾರೆ. ಅದಕ್ಕೀಗ ಹೊಸ ಸೇರ್ಪಡೆ ಡಾಲಿ ಧನಂಜಯ್ ಅವರು. ಟಾಲಿವುಡ್ ನಟ ಸತ್ಯದೇವ್ ಜೊತೆ ನಟಿಸಿರುವ ಜೀಬ್ರಾ ಸಿನಿಮಾ ಬಿಡುಗಡೆಯಾಗಿದೆ. ಈ ಸಿನಿಮಾದ ಮೂಲಕ ನಟ ಧನಂಜಯ್ ಅವರು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹೆಸರು ಮಾಡುವ ಸಾಧ್ಯತೆ ಇದೆ. ಚಿತ್ರದಲ್ಲಿ ಬ್ಯಾಂಕಿಂಗ್ ವ್ಯವಹಾರಗಳ ಕುರಿತು ಕಥೆ ಇದೆ. ನಿರ್ದೇಶಕ ಈಶ್ವರ್ ಕಾರ್ತಿಕ್ ಅವರು ಒಂದು ಥ್ರಿಲ್ಲಿಂಗ್ ಕಾಮಿಡಿ ಜಾನರ್ನ ಸಿನಿಮಾ ಮಾಡಿದ್ದಾರೆ. ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಜೀನಿಯಸ್ ಆಗಿದ್ದ ನಾಯಕ ಆತನಿಂದಾಗುವ ಒಂದು ಸಣ್ಣ ಎರರ್ನಿಂದ ಹೇಗೆ ಸಮಸ್ಯೆಗೆ ಸಿಕ್ಕಾಕಿಕೊಳ್ಳುತ್ತಾನೆ, ಅದರಿಂದ ಅವನಿಗೆ ಏನೆಲ್ಲ ಸಮಸ್ಯೆ ಆಗುತ್ತೆ, ಕೊನೆಗೆ ಅದರಿಂದ ಹೇಗೆ ಹೊರಗೆ ಬರ್ತಾನೆ ಅನ್ನೋದೇ ಕತೆ. ಇಲ್ಲಿ ಗ್ಯಾಂಗ್ಸ್ಟರ್ ಆದಿಯಾಗಿ ಡಾಲಿ ಅವರು ನಟಿಸಿದ್ದಾರೆ. ಬ್ಯಾಂಕ್ ರಾಬರಿಯ ಕಥೆಗೆ ಆಕ್ಷನ್ ಕಾಮಿಡಿ ದೃಶ್ಯಗಳನ್ನು ಸೇರಿಸಿ ಎಂಟರ್ಟೈನ್ ಆಗಿ ಸಿನಿಮಾವನ್ನು ನಿರ್ದೇಶಕರು ಕಟ್ಟಿಕೊಟ್ಟಿದ್ದಾರೆ. ಸಿನಿಮಾದ ರನ್ ಟೈಮ್ ತುಂಬಾ ಲೆಂತಿ ಇದೆ ಹಾಗೂ ಕೆಲವು ಟ್ವಿಸ್ಟ್ಗಳು ಪ್ರಿಡಿಕ್ಟೇಬಲ್ ಅಂತ ಅನಿಸಿದ್ರೂ ಚಿತ್ರ ಆರಂಭದಿಂದ ಕೊನೆಯ ತನಕ ಎಂಗೇಜಿಂಗ್ ಆಗಿದೆ. ಚಿತ್ರದಲ್ಲಿ ಕಾನ್ವರ್ಸೇಷನ್ಗಳು ಚೆನ್ನಾಗಿವೆ. ಮಾಸ್ ಮತ್ತು ಕ್ಲಾಸ್ ಪ್ರೇಕ್ಷಕರಿಗೆ ಸಿನಿಮಾ ಇಷ್ಟ ಆಗುತ್ತೆ. ಇನ್ನು ಚಿತ್ರದಲ್ಲಿ ಆಡಿಯನ್ಸ್ಗೆ ಒಳ್ಳೆಯ ಮೆಸೇಜ್ ಇದೆ. ತಪ್ಪಾಗಿ ಬೇರೆ ಅಕೌಂಟ್ಗೆ ಹಣ ಕ್ರೆಡಿಟ್ ಆದ್ರೆ ಏನು ಮಾಡಬೇಕೆನ್ನುವ ಇನ್ಫಾರ್ಮೇಶನ್ ತಿಳಿಸಿದ್ದಾರೆ. ಬ್ಯಾಂಕ್ನಿಂದ ಹಣ ದೋಚುವ ಸೀನ್ಗಳು ಥ್ರಿಲ್ಲಿಂಗ್ ಆಗಿತ್ತು. ಬ್ಯಾಂಕ್ನ ಸೆಟಪ್ ಕೂಡ ಚೆನ್ನಾಗಿತ್ತು. ಬ್ಯಾಂಕ್ ಪ್ರೊಸೀಜರ್, ಟೆಕ್ನಿಕಲ್ ವಿಷಯಗಳನ್ನು ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ. ನಾಯಕ ತಮಗೆ ಸಿಕ್ಕಿರುವ ಸ್ಕ್ರೀನ್ ಸ್ಪೇಸ್ ನ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ. ತುಂಬಾನೇ ಸೆಟಲ್ಡ್ ಆಗಿ ನಟಿಸಿದ್ದಾರೆ. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಸಿನಿಮಾಗೆ ಇನ್ಫ್ಯಾಕ್ಟ್ ಮಾಡಿದೆ. ಕತೆನ ಆನ್ ಪೇಪರ್ ಇಂದ ಸ್ಕ್ರೀನ್ ಗೆ ತುಂಬಾ ಚೆನ್ನಾಗಿ ತಂದಿದ್ದಾರೆ. ರೈಟಿಂಗ್ ಅಂಡ್ ಎಕ್ಸಿಕ್ಯೂಷನ್ ಚೆನ್ನಾಗಿದೆ. ಡಾಲಿ ಅವರ ಪಾತ್ರದ ಬ್ಯಾಕ್ ಸ್ಟೋರಿ ರುಟೀನ್ ಆಗಿದೆ. ಈ ತರದ ಕತೆಗಳನ್ನು ಸಾಕಷ್ಟು ನೋಡಿದ್ದೇವೆ ಅಲ್ವಾ ಅಂತ ಅನಿಸಿಬಿಡುತ್ತೆ. ಆದಿ ಕ್ಯಾರೆಕ್ಟರ್ ನ ಸ್ಟ್ರಾಂಗ್ ಆಗಿ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿಲ್ಲ. ಫಸ್ಟ್ ಹಾಫ್ ನಲ್ಲಿ ಎಂಗೇಜಿಂಗ್ ಆಗಿತ್ತು. ಒಳ್ಳೆಯ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ಸೆಕೆಂಡ್ ಹಾಫ್ ನಲ್ಲಿ ಬ್ಯಾಂಕಿಂಗ್ ವಿಚಾರಕ್ಕೆ ಟೆಕ್ನಿಕಲ್ ಆಗಿ ಲಾಜಿಕ್ ಮಿಸ್ ಆಗ್ತಿದೆಯಲ್ಲ ಅಂತ ಅನ್ಸುತ್ತೆ. ಕಾಮಿಡಿಯನ್ ಸತ್ಯ ಅವರು ತುಂಬಾ ಚೆನ್ನಾಗಿ ನಗಿಸಿದ್ದಾರೆ. ಸಿನಿಮಾನ ಎಂಗೇಜಿಂಗ್ ಆಗಿ ಇಟ್ಟಿದ್ದಾರೆ. ಅವರಷ್ಟೇ ಅಲ್ಲ, ಕೆಲವು ಪಾತ್ರಗಳ ಕ್ಯಾರೆಕ್ಟರೈಸೇಷನ್ ಕೂಡ ಚೆನ್ನಾಗಿತ್ತು. ಕೆಲವು ಕಡೆ ಲಾಜಿಕ್ ವರ್ಕ್ ಆಗದಿದ್ರು ಸಿನಿಮಾ ನೋಡಿಸಿಕೊಂಡು ಹೋಗುತ್ತೆ. ಸಿನಿಮಾಟೋಗ್ರಫಿ ಚೆನ್ನಾಗಿತ್ತು. ಅದು ನಮಗೆ ವಿಜುವಲ್ಸ್ ಅಲ್ಲಿ ಗೊತ್ತಾಗುತ್ತೆ. ಬಿಜಿಎಂ ಪರವಾಗಿಲ್ಲ, ಕೇಳಿಸಿಕೊಂಡು ಹೋಗುತ್ತೆ. ಸಿನಿಮಾನ ರಿಚ್ ಆಗಿ ತಂದಿದ್ದಾರೆ ಅಂತ ವಿಜುವಲ್ಸ್ ಗಳೇ ಹೇಳುತ್ತೆ. ಇಲ್ಲಿ ಈ ಇನ್ಸಿಡೆಂಟ್ಸ್ ಗಳು ಯಾಕೆ ಆಗ್ತಿದೆ ಅನ್ನೋ ಡೌಟ್, ಕನ್ಫ್ಯೂಷನ್ಸ್ ಬಂದ್ರೂ ಕೂಡ ಒಳ್ಳೆಯ ಮೆಸೇಜ್ ಹಾಗೂ ಒಳ್ಳೆಯ ಕ್ಲೈಮ್ಯಾಕ್ಸ್ ಇದೆ. ಫ್ಯಾಮಿಲಿ ಎಂಟರ್ಟೈನರ್ ಅಂತಾನೆ ಹೇಳ್ಬೋದು.